ಬಿಸಿನೀರು ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ ನೋಡಿ. ಬಟ್ ತುಂಬ ಚೆನ್ನಾಗಿದೆ. ಇದು ಮಸ್ಟ್ ಬೈ ಪ್ರಾಡಕ್ಟ್ ಅಂತ ಹೇಳಿಂದ 6 ಮಂತ್ಸ್ವರೆಗೂ ಅಷ್ಟೇ ಯೂಸ್ ಆಗೋದು, ಅದ್ರ ಮೇಲೆಲ್ಲ ಯೂಸ್ ಆಗೋದಿಲ್ಲ. ಮಗ ತುಂಬ ಯೂಸ್ ಮಾಡ್ತಾನೆ ಇದನ್ನು. ಆಲ್ಮೋಸ್ಟ್ ಚೋಕಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ 100 ಔಟ್ ಆಫ್ 200 ಇಸ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋನ ನನ್ನ ಮಗನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಪಾಪು ಮಲ್ಕೊಂಡಿದ್ದಾನೆ. ಸೊ ಇವನಿಗೆ ನಾನು ಡೈಲಿ ಲೈಫಲ್ಲಿ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಯಾವ ಪ್ರಾಡಕ್ಟ್ ನನಗೆ ವರ್ತ್ ಅನಿಸುತ್ತೆ, ಯಾವ ಪ್ರಾಡಕ್ಟ್ ವೇಸ್ಟ್ ಅನಿಸುತ್ತೆ, ಬನ್ನಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಫಸ್ಟ್ ಪ್ರಾಡಕ್ಟ್ ಇದಕ್ಕೆ ಫ್ರೂಟ್ ನಿಬ್ಲರ್ ಅಂತ ಕರೀತಾರೆ. ಮಕ್ಕಳಿಗೆ ಫ್ರೂಟ್ ತಿಂದರೆ ಚೋಕಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇದ್ರೊಳಗಡೆ ಫ್ರೂಟ್ ಹಾಕಿ ಕೊಟ್ಟರೆ ಅವರು ಅದರದ್ದು ಜ್ಯೂಸ್ ಮಾತ್ರ ಕುಡಿತಾರೆ, ಮಿಕ್ಕಿದೆಲ್ಲ ಅದರಲ್ಲೇ ಇರುತ್ತೆ. ತುಂಬ ಚೆನ್ನಾಗಿದೆ. ಅದು ಸಿಲಿಕಾನಿಂದ ಮಾಡಿರೋದು ನಿಪ್ಪಲ್ಲು, ತುಂಬ ಚೆನ್ನಾಗಿದೆ. ಆಮೇಲೆ ಇದು ಯಾವಾಗ ತುಂಬ ಯೂಸ್ ಆಗುತ್ತೆ ಅಂದರೆ ಟೀತಿಂಗ್ ಟೈಮಲ್ಲಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಮಕ್ಕಳು ಟೀತ್ ಬರಬೇಕಾದ್ರೆ ತುಂಬ ಪೇಯ್ನ್ ಆಗ್ತಾ ಇರುತ್ತೆ, ಇರಿಟೇಷನ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಇದನ್ನು ಕೊಟ್ಟರೆ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಇದು ಆಲ್ಮೋಸ್ಟ್ 120 ರುಪೀಸ್ ಆರ್ 100 ರುಪೀಸ್ ಇರ್ಬೋದೇನೋ. ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲಿಂಕ್ ಅಂತ ಕಮೆಂಟ್ ಮಾಡಿ. ನಾನು ಈ ಪ್ರಾಡಕ್ಟ್ಗೆ 10 ಔಟ್ ಆಫ್ 8 ಕೊಡ್ತೀನಿ. ಯಾಕೆಂದರೆ ಫ್ಯೂಚರಲ್ಲಿ ಯೂಸ್ ಆಗೋಲ್ಲ ಇದು, ಇವಾಗಷ್ಟೇ ಯೂಸ್ ಆಗೋದು. ಇವಾಗ ಅವರು ಒಂದು 7-8 ಮಂತ್ಸ್ ಆದಮೇಲೆ ಡೈರೆಕ್ಟಾಗಿ ನಾವು ಕೊಡ್ತೀವಲ್ಲ, ಆ ಟೈಮಲ್ಲಿ ಯೂಸ್ ಆಗೋದಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಈ ಸ್ಪೂನ್ಸ್ಗೆ ನಾನು ಫಸ್ಟೇ ರೇಟಿಂಗ್ಸ್ ಕೊಟ್ಬಿಡ್ತೇನೆ. 100 ಔಟ್ ಆಫ್ 200 ಈ ಸ್ಪೂನ್ಸ್ಗೆ. ಯಾಕೆ ಅಂದರೆ ಅಷ್ಟು ಚೆನ್ನಾಗಿದೆ ಈ ಸ್ಪೂನ್ಸು. ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ಯಾವುದೇ ರೀತಿ ಪಾಪುಗೆ ಹೋಗಿ ಏಟಾಗೋದಿಲ್ಲ, ಏನಾದ್ರು ಚುಚ್ಕೊಂಡು ರಕ್ತ ಬರೋ ಥರ ಚಾನ್ಸಸ್ ಇರೋದಿಲ್ಲ, ಏನೂ ಇರೋದಿಲ್ಲ. ತುಂಬ ಸಾಫ್ಟ್ ಇರುತ್ತೆ. ಆ್ಯಂಡ್ ಗ್ರಿಪ್ ಅಷ್ಟೇ ತುಂಬ ಚೆನ್ನಾಗಿದೆ, ಇಟ್ಕೊಳ್ಳೋದಕ್ಕೂ ಅಷ್ಟೇ ತುಂಬ ಗಟ್ಟಿಗಿದೆ. ಫ್ರಂಟ್ ಪೋರ್ಷನ್ ಮಾತ್ರ ತುಂಬ ಸಾಫ್ಟಾಗಿರೋದು. ಆ್ಯಂಡ್ ಮೇಯ್ನ್ ಇದರಲ್ಲಿ ಹೇಳ್ಬೇಕು ಅಂದರೆ ಇದು ಬಿಸಿನೀರು ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ. ನೋಡಿ ನೀವು ಬೇಕಾದರೆ ವಿಡಿಯೋದಲ್ಲಿ, ಬಿಸಿನೀರು ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ. ಸೊ ಇದು ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಪಾಪುಗೆ ಫೀಡ್ ಮಾಡಬೇಕಾದ್ರೆ, ಏನಾದರೂ ತಿನ್ನಿಸ್ಬೇಕಾದ್ರೆ ಅಥವಾ ನೀರು ಕುಡಿಸ್ಬೇಕಾದ್ರೆ ಇನ್ ಕೇಸ್ ಅದು ಬಿಸಿ ಇದ್ದರೆ ಅದು ಇಂಡಿಕೇಶನ್ ತೋರಿಸುತ್ತೆ. ಸೊ ಇಷ್ಟು ಬಿಸಿ ಇದೆ ಇದು ಅಂತ. ಸೊ ನಮಗೆ ತುಂಬ ಯೂಸ್ ಆಗುತ್ತೆ ಅಲ್ವಾ. ಓಕೆ, ಕೊಡ್ಬೋದಾ ಪಾಪುಗೆ, ಕೊಡಬಾರ್ದಾ ಅಂತ ತುಂಬ ಯೂಸ್ ಆಗುತ್ತೆ ಈ ಪ್ರಾಡಕ್ಟು. ಸೊ ನನಗಂತೂ ತುಂಬ ಇಷ್ಟ. ಇದನ್ನು ತುಂಬ ಯೂಸ್ ಮಾಡ್ಕೋಬೋದು. ಆಲ್ಮೋಸ್ಟ್ 1 ಇಯರ್ ಪ್ಲಸ್ ಆದರೂ ಯೂಸ್ ಮಾಡ್ಬೋದು. 6 ಮಂತ್ಸಿಂದ 1 ಇಯರ್ ಪ್ಲಸ್ವರೆಗೂ ಯೂಸ್ ಮಾಡ್ಬೋದು. ಇದ್ರ ಕಾಸ್ಟ್ ಬಂದರೂ 120 ರುಪೀಸ್ ಪರ್ 2 ಸ್ಪೂನ್ಸ್ಗೆ. ತುಂಬ ಚೆನ್ನಾಗಿದೆ. ವಾಟರ್ ಇಂಡಿಕೇಶನ್ ಇದೆ, ಹಾಟ್ ವಾಟರ್ ಇಂಡಿಕೇಶನ್ ಇದೆ. ತುಂಬ ಚೆನ್ನಾಗಿ. ಇದು ಲವ್ ಲ್ಯಾಬ್ ಕಂಪ್ನಿದು ವಾಟರ್ ಬಾಟಲ್. ತುಂಬ ಗಟ್ಟಿ ಇದೆ. ಎಷ್ಟು ಗಟ್ಟಿ ಇದೆ ಅಂದರೆ ಬಿದ್ದರೂ ಒಡೆದೋಗಲ್ಲ, ಅಷ್ಟು ಗಟ್ಟಿ ಇದೆ. ಆ್ಯಂಡ್ ಇದಕ್ಕೆ 2 ಇದು ಕೊಟ್ಟಿರ್ತಾರೆ, ಏನಪ್ಪ, 1 ನಿಪ್ಪಲ್ ಕೊಟ್ಟಿರ್ತಾರೆ. ಈ ಥರ ಟೈಪ್ 1 ನಿಪ್ಪಲ್ ಕೊಟ್ಟಿರ್ತಾರೆ. ನನ್ನ ಮಗ ತುಂಬ ಯೂಸ್ ಮಾಡ್ತಾನೆ ಇದನ್ನು. ಆಲ್ಮೋಸ್ಟ್ 6 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ನಿಪ್ಪಲೆಲ್ಲ ಹಾಳಾಗಿದೆ. ಇದ್ರ ಜೊತೆ ಇನ್ನೊಂದು ನಿಪ್ಪಲ್ ಕೊಟ್ಟಿರ್ತಾರೆ, ಈ ಥರ ಪೈಪ್ ಥರ ನಿಪ್ಪಲ್ ಕೊಟ್ಟಿರ್ತಾರೆ. ಅವರು ಒಂದು ಏಜ್ ಬರ್ತಿದ್ದಂಗೆ ಆ ಥರ ಸಕ್ ಮಾಡೋಕ್ಕಾಗೋದಿಲ್ಲ, ಆವಾಗ ಅವರು ಕುಡಿಯೋ ಥರ ಆದಾಗ ಈ ಥರ ಪೈಪ್ ನಿಪ್ಪಲ್ ಹಾಕ್ಬೋದು. ಸೊ 2 in 1 ಇದು. ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಆಮೇಲೆ ಅದಕ್ಕೆ ಹೋಲ್ಡರ್ ಕೊಟ್ಟಿರ್ತಾರೆ, ಇಟ್ಕೊಂಡು ಪಾಪುಗೆ ನೀರು ಕುಡಿಸೋದಕ್ಕೆ. ಇಲ್ಲ ಅಂದರೆ ಪಾಪುನೇ ಇಟ್ಕೊಂಡು ನೀರು ಕುಡಿಯೋದಕ್ಕೆ ಯೂಸ್ ಆಗಲಿ ಅಂದ್ಬಿಟ್ಟು ಒಂದು ಹೋಲ್ಡರ್ ಕೊಟ್ಟಿರ್ತಾರೆ. ಆ್ಯಂಡ್ ಕ್ಯಾಪ್ ಕೊಟ್ಟಿರ್ತಾರೆ, ಲೈಕ್ ವಾಟರ್ ಪ್ರೂಫ್ ಇದು. ಎಲ್ಲಾದರೂ ಹೋದರೆ ನೀರು ಲೀಕ್ ಆಗೋದಿಲ್ಲ, ಚೆಲ್ಲೋದಿಲ್ಲ, ಲಾಕ್ ಆಗೋ ಥರ ಒಂದು ಕ್ಯಾಪ್ ಕೊಟ್ಟಿರ್ತಾರೆ. ಆ ಕ್ಯಾಪ್ ಇರೋದ್ರಿಂದ ಯಾವುದೇ ರೀತಿ ಡಸ್ಟ್ ಕೂತ್ಕೊಳ್ಳಲ್ಲ, ಏನೂ ಕೂತ್ಕೊಳ್ಳಲ್ಲ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಿಪ್ಪಲ್ಸು ಅಷ್ಟೇ ತುಂಬ ಡ್ಯೂರೇಬಲ್, ಬೇಗ ಹಾಳಾಗೋದೇ ಇಲ್ಲ. ನಾನು 6 ಮಂತ್ಸಿಂದ ಈಗ ನನ್ನ ಮಗನಿಗೆ ಆಲ್ಮೋಸ್ಟ್ 11 ಮಂತ್ಸ್ ಆಗ್ತಾಯಿದೆ. ಒಂದೇ ನಿಪ್ಪಲ್ ಯೂಸ್ ಮಾಡ್ತಾ ಇದ್ದೀನಿ. ಅದು ತುಂಬ ಚೆನ್ನಾಗಿದೆ. ಅದು ಹಾಳಾದಮೇಲೆ ಈ ಪೈಪ್ ಹಾಕಬೇಕು. ನೆಕ್ಸ್ಟ್ ವಾಟರ್ ಪೈಪ್ ನಿಪ್ಪಲ್ ಹಾಕಬೇಕು. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರ ಕಾಸ್ಟ್ ಬಂದು ಅರೌಂಡ್ 300 ರುಪೀಸ್ ಇದೆ. ಇದೂ ನಾನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು. ಇದು ಬೇಬಿ ಜಿಮ್ ಮ್ಯಾಟ್ ಅಂತ ಕರೀತಾರೆ. ಇದಂತೂ ಪಾಪುಗಳಿಗೆ ಆಲ್ಮೋಸ್ಟ್ 1.5 ಮಂತ್ಸ್ 2 ಮಂತ್ಸ್ ಇದ್ದಾಗಿಂದನೂ ಯೂಸ್ ಮಾಡ್ಬೋದು. ಇದರಲ್ಲಿ ಮ್ಯೂಸಿಕ್ ಆಪ್ಷನ್ಸ್ ಇರುತ್ತೆ. ಆ ಮಕ್ಕಳು ಕಾಲಲ್ಲಿ ಅದನ್ನು ಟಚ್ ಮಾಡಿದ್ರೆ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ, ವಿತ್ ಲೈಟಿಂಗ್ಸ್ ಎಲ್ಲ ಬರುತ್ತೆ. ಬಟ್ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ಮಕ್ಕಳಿಗೆ 2 ಮಂತ್ಸಿಂದ 6 ಮಂತ್ಸ್ವರೆಗೂ ಅಷ್ಟೇ ಯೂಸ್ ಆಗೋದು, ಅದ್ರ ಮೇಲೆಲ್ಲ ಯೂಸ್ ಆಗೋದಿಲ್ಲ. ಏಕೆಂದರೆ 2 ಮಂತ್ಸ್ವರೆಗೂ ಮಲ್ಕೊಂಡು ಆಟಾಡ್ತಾ ಇರ್ತಾರೆ. ಆಮೇಲೆ ಅವರು ದಬಾಕೊಳ್ಳೋಕೆ ಕಲ್ತ್ಕೋತಾರೆ, ಲೈಕ್ ರೋಲ್ ಓವರ್ ಆಗೋಕ್ಕೆ ಕಲ್ತ್ಕೋತಾರೆ. ಆ ಟೈಮಲ್ಲಿ ಅವರೇ ದಬಾಕೊಂಡಿರ್ತಾರೆ. ಇದನ್ನೆಲ್ಲ ಬಿಸಾಕ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಆಟಾಡ್ತಾ ಇರ್ತಾರೆ. ಲೈಕ್ 2 ಮಂತ್ಸಿಂದ ಒಂದು 5 ಮಂತ್ಸ್ವರೆಗೂ ತೊಗೋತೀನಿ ಅಂದರೆ ವರ್ತ್ ಇಟ್ ಇದು ಮಕ್ಳುಗಳಿಗೆ. ಏಕೆಂದರೆ ಕಲರ್ಸ್ ಎಲ್ಲ ಇರುತ್ತಲ್ಲ,
ಆ ಕಲರ್ಸ್ದೆಲ್ಲ ನೋಡಿಕೊಂಡು ಅದು ತುಂಬ ಚೆನ್ನಾಗಿರುತ್ತೆ, ಲೈಟೆಲ್ಲ ಬರ್ತಿರ್ತಾರೆ, ಅದು ವರ್ತ್ ಇಟ್ಟು. ಆಮೇಲೆ ಕೆಳಗಡೆ ಕೊಟ್ಟಿರ್ತಾರೆ ನೋಡಿ, ಇದು ಬೆಡ್ ಥರ ಇರುತ್ತೆ, ಸಖತ್ತಾಗಿ ಸಖತ್ ಸಾಫ್ಟ್ ಇರುತ್ತೆ, ವಾಟರ್ ಪ್ರೂಫ್ ಕೂಡ. ಅವ್ರೇನಾದರೂ ಅದ್ರ ಮೇಲೆ ಸೂಸು ಮಾಡಿದ್ರು ಪಾಟಿ ಮಾಡಿದ್ರು ಏನೂ ಕೆಳಗಡೆ ಫ್ಲೋರ್ಗೆ ಹೋಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ, ವಾಟರ್ ಪ್ರೂಫ್ ಇದು. ನಾವು ವೈಪ್ ಮಾಡ್ಕೋಬೋದು, ವಾಶ್ ಮಾಡ್ಬೋದು, ಎಲ್ಲ ಮಾಡ್ಕೋಬೋದು. ಬಟ್ ಇದು ಆಫ್ಟರ್ 6 ಮಂತ್ಸ್ ಯೂಸ್ ಆಗೋದಿಲ್ಲ. ನಿಮಗೆ ಬೇಕಾದರೆ ತೊಗೊಳ್ಳಿ, ನಾನು ಇದಕ್ಕೆ 5 ಕೊಡ್ತೀನಿ, ಯಾಕೆಂದರೆ ಜಾಸ್ತಿ ಯೂಸ್ ಆಗಲ್ಲ ಅಲ್ವಾ. ಸೊ ನನ್ನ ಮಗ ಇದನ್ನು ಯೂಸೇ ಮಾಡಲ್ಲ ಇವಾಗ, ನಾನು ಎತ್ತಿಟ್ಬಿಟ್ಟಿದ್ದೀನಿ. ಅದಾದಮೇಲೆ ಇದು ಗೊಂಬೆಗಳು ಕೊಟ್ಟಿರ್ತಾರೆ, ಟಾಯ್ಸ್ ಕೊಟ್ಟಿರ್ತಾರೆ. ಬಟ್ ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಬಟ್ ಅದು ಓಪನ್ ಮಾಡಿದ್ರೆ ಎಲ್ಲ ಹಾಳಾಗಿಬಿಡುತ್ತೆ ಅಂದ್ಬಿಟ್ಟು ನಾನು ಎಲ್ಲ ಹಾಗೆ ಇಟ್ಟಿದ್ದೀನಿ. ನಿಮಗೆ ಇಷ್ಟ ಆದರೆ ತೊಗೊಳ್ಳಿ, ಬಟ್ ಪ್ರಾಡಕ್ಟ್ ಚೆನ್ನಾಗಿದೆ. ಈ ಪ್ರಾಡಕ್ಟ್ ನೇಮ್ ಬಂದು ಸಿಲಿಕಾನ್ ಬಿಬ್ ಬಂದ್ಬಿಟ್ಟು, ಲೈಕ್ ಮಕ್ಕಳಿಗೆ ಫೀಡ್ ಮಾಡಬೇಕಾದ್ರೆ ಬಟ್ಟೆ ಮೇಲೆ ಚೆಲ್ಕೊಳ್ಳೋದು, ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಳ್ಳೋದು ಮಾಡ್ತಿರ್ತಾರಲ್ಲ, ಆ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ. ಲೈಕ್ ಆಫ್ಟರ್ 6 ಮಂತ್ಸ್ ಯಾವಾಗ ನಾವು ಸಾಲಿಡ್ ಸ್ಟಾರ್ಟ್ ಮಾಡ್ತೀವೋ ಆ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ ಇದು. ಆ ಮಕ್ಕಳು ಯಾವ ಸೈಜ್ ಇರ್ತಾರೆ ಆ ಸೈಜ್ಗೆ ಹಾಕೊಳ್ಳೋದಕ್ಕೆ ಅಂದ್ಬಿಟ್ಟು ಹೋಲ್ಸ್ ಕೊಟ್ಟಿರ್ತಾರೆ. ಎಷ್ಟು ಸಾಫ್ಟ್ ಇದೆ ಅಂದರೆ ನೋಡಿ, ಕೈಯೆಲ್ಲ ಇಟ್ಕೋಬೋದು. ಸಿಲಿಕಾನ್ದು ಇದು ಯಾವುದೇ ರೀತಿ ಟೇರ್ ಆಗೋದಿಲ್ಲ, ಹರಿದೋಗೋದಿಲ್ಲ, ಲೈಕ್ ಮಡ್ಚಿಕ್ಕಿದ್ರೆ ಮುರಿದೋಗುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ, ಏನೂ ಇಲ್ಲ. ಈಸಿಯಾಗಿ ವಾಶ್ ಮಾಡ್ಬೋದು. ವಾಶ್ ಮಾಡಿಲ್ಲ ಅಂದ್ರೂ ಲೈಕ್ ಬಟ್ಟೆ ತೊಗೊಂಡು ಒರೆಸಿದ್ರೆ ಏನು ಗಲೀಜಾಗಿರುತ್ತೋ ಅದೆಲ್ಲ ಹೋಗಿಬಿಡತ್ತೆ. ಆಮೇಲೆ ಕೆಳಗಡೆ ಒಂಥರ ಕೊಟ್ಟಿದ್ದಾರೆ ನೋಡಿ, ಬೌಲ್ ಥರ. ಏನೇ ಗಲೀಜಿರಲಿ, ಏನೇ ವಾಟರ್ ಇರಲಿ, ನಾವು ಪಾಪುಗೆ ಫೀಡ್ ಮಾಡ್ಬೇಕಾದ್ರೆ ಎಲ್ಲ ಹೋಗಿ ಅಲ್ಲಿ ಕೂತ್ಕೊಂಡಿರುತ್ತೆ. ಸೊ ಅದು ಬಟ್ಟೆಗೆ ಹೋಗೋದಿಲ್ಲ. ವಾಟರ್ ಪ್ರೂಫ್ ಇರೋದ್ರಿಂದ ಯಾವುದೇ ರೀತಿ ಬಟ್ಟೆ ಗಲೀಜು ಆಗೋದಿಲ್ಲ. ಬಟ್ ತುಂಬ ಚೆನ್ನಾಗಿದೆ. ಇದು ಮಸ್ಟ್ ಬೈ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಯಾರ್ಯಾರು ಸಾಲಿಡ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಾರೋ ಈ ಪ್ರಾಡಕ್ಟ್ ಮಸ್ಟ್ ಬೈ. ಇದ್ರದ್ದು ಕಾಸ್ಟ್ ಬಂದು ಅರೌಂಡ್ 159 ರುಪೀಸ್ ಅನಿಸುತ್ತೆ. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ನಾನು. ತುಂಬ ಚೆನ್ನಾಗಿದೆ, ಮಸ್ಟ್ ಬೈ ಪ್ರಾಡಕ್ಟ್ ಇದು, ನೀವು ತೊಗೊಳ್ಳಿ. ಇದು ಹೈ ಚೇರ್. ಈ ಪ್ರಾಡಕ್ಟ್ ಬಗ್ಗೆ ಹೇಳೋದು ತುಂಬ ಇದೆ, ಬಟ್ ಈ ವಿಡಿಯೋದಲ್ಲಿ ಹೇಳಲ್ಲ ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಮತ್ತು ನಾನು ಯಾವ ರೀತಿ ನನ್ನ ಪಾಪು ಪ್ರಾಡಕ್ಟ್ಸ್ನ ವಾಶ್ ಮಾಡ್ತೀನಿ, ಯಾವ ರೀತಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.